ಹೇ ಗೈಸ್ ಫಿಶ್ ಸಾಂಬಾರ್ ಆ್ಯಂಡ್ ರೈಸ್. ನಿಮಗೆಲ್ಲ ಯಾವ ಫಿಶ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ಈ ಫಿಶ್ ಯಾವುದು ಅಂತ ನಾನು ಹೇಳ್ತೀನಿ, ನೀವು ಕಮೆಂಟ್ ಮಾಡಿದ್ರೆ. ಗೈಸ್ ಊಟ ರೆಡಿಯಾಗಿದೆ. ಫಿಶ್ ತಂದಿದ್ದಲ್ಲ, ಫಿಶ್ ಸಾಂಬಾರು ರೆಡಿ ಆಯಿತು. ಸೊ ಈಗ ಐ ಆಮ್ ಹ್ಯಾವಿಂಗ್ ಫಿಶ್ ಆ್ಯಂಡ್ ರೈಸ್. ಮುದ್ದೆ ಇಲ್ಲ ಬೇಡ ಅನ್ನಿಸ್ತು, ಸೊ ರೈಸ್ನೇ ತಿಂತಿರೋದು. ಗೈಸ್ ಇವತ್ತು ನಮ್ಮ ಡ್ಯಾಡಿ ಬರ್ತಡೇ ಇತ್ತು, ಕೇಕ್ ತರಿಸಿದ್ದೆ. ನಮ್ಮ ಬಿಲ್ಡಿಂಗಲ್ಲಿ ಮಕ್ಕಳೆಲ್ಲ 3-4 ಜನ ಇದ್ದಾವೆ. ಆಮೇಲಿಂದ ಕೊಡ್ತೀವಿ, ಪೂಜೆ ಮಾಡಿಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಅಂದು ಪೂಜೆ ಮಾಡಿಬಿಟ್ಟು ಅದು ಗಂಟೆ ಸೌಂಡ್ ಆಗಿತ್ತು ನೋಡಿ ಗೈಸ್ ಹೆಂಗೆ ಬಂದು ಕಾಯ್ಕೊಂಡು ಕೂತಿದ್ದಾಳೆ ಅಂತ. ಮಕ್ಕಳು ಅಂದಮೇಲೆ ಹಂಗೆ ಅಲ್ವಾ ಗೈಸ್, ಎಷ್ಟೇ ತಿನ್ನಲಿ ಅವ್ರ ಮನೇಲಿ ಇನ್ನೂ ಮತ್ತೇನಾದ್ರು ಕೊಡ್ತಾರೆ ಅಂತ ಅಂದರೆ ಹಂಗೆ ಕಾಯ್ಕೊಂಡು ಕೂತ್ಕೊಬಿಡ್ತಾರೆ. ನಾವು ಹಂಗೆ ಮಾಡ್ತೀವಲ್ಲ ಚಿಕ್ಕದ್ರಲ್ಲೆಲ್ಲ. ಅದು ಭಯ ಅಂತೈತೆ. ಮನುಷ್ಯ ಖಾಲಿ ಮಾಡ್ತೀನಿ ಈಗ. ಬರ್ತಾನೆ ಅಲ್ವಾ? ನಾನು ತಿನ್ಕೋತೀನಿ ಮನೀಷ, ಹಂಗಾರೆ ನಿನಗಿಲ್ಲ. ಬೇಗ ಬಾ, ಇವ್ಳಿಗೆ ಕೊಡ್ತೀನಿ ತಾಡ್ರಿ ಇಬ್ಬರೇ ಅಂತ. ಇದು ತಗೋ ನೀನು ಫಸ್ಟು ಮನೀಷ, ತಿನ್ನು ಫಸ್ಟು. ಹಂಗೆ ಮಾಡಬಾರ್ದು. ನಿನ್ನ ಹತ್ರ ಇದೆಯಲ್ಲ ಸ್ಪೂನ್, ಅವಳು ಕಿತ್ಕೋಬಾರ್ದಂಗೆ. ಏನಾಗಲ್ಲ, ಕೊಡು ಒಂದು ಅವಳಿಗೂ. ಚಾರುವಿಗೂ ಕೊಡು ಮನೀಷ, ಏನಾಗಲ್ಲ. ಅಷ್ಟು ಒಂದು ಕೊಡು ಪಾಪ ಅವಳಿಗೂ. ಮಾತಾಡ್ತಾಳೆ, ಕೊಡು. ಕೊಟ್ರೆ ಮಾತಾಡ್ತಾಳೆ. ಕೊಡು. ಎಸ್, ನಮ್ಮ ಸಿಸ್ಟರ್ ಮನೆಗೆ ಹೋಗಿ ಅಕ್ಕ ಭಾವಾಗೂ ಕೇಕ್ ಕೊಟ್ಟು ಬರೋಣ ಅಂತ ತೊಗೊಂಡಿದ್ದೀನಿ. ಅವರು ತಂದಿರ್ತಾರೆ. ಸೊ ಇದನ್ನು ಕೊಟ್ಟು ಅಲ್ಲೂ ತಿಂದು ಬರ್ತೀನಿ. ಮುಖ ಹತ್ರ ಹಿಡಿತೀನಲ್ಲ, ಹಿಂಗೆ ದಪ್ಪ ಕಾಣುತ್ತೆ ಗೈಸ್. ದೂರ ಹಿಡ್ದು ಮಾತಾಡಬೇಕು ಗೈಸ್. ಇಲ್ಲಿ ರವೆ ಇಡ್ಲಿ ಮಾಡೋದಕ್ಕೇ ಸಪ್ರೇಟ್ ರವೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅಷ್ಟಾಗಿ. ಮಾಮೂಲಿ ರವೆಲ್ಲೇ ಮಾಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಇವತ್ತು ಇದು ಸಿಕ್ತು, ರವೆ ಇಡ್ಲಿದು ತರಿಸಿದ್ದೀನಿ ಮಾಡೋಣ ಅಂತ. ಹಾಗೆ ಬನಾನಾ ಮತ್ತು ಸಿಹಿ ಗೆಣಸು ಆಮೇಲೆ ಈರುಳ್ಳಿ ಇದು ಕೂಡ ಇತ್ತು. ಎಲ್ಲನೂ ತೆಗೆದು ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಹಂಗಂಗೆ ಹರಡ್ಬಿಟ್ಟಿತ್ತಲ್ಲ, ಸೊ ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಒಂದೊಂದು ಎತ್ತಿಡ್ತಿದ್ದೆ. ಆ್ಯಂಡ್ ಆ ರವೆ ಇಡ್ಲಿ ಮಾಡಿದಾಗ ನಿಮಗೆ ತೋರಿಸ್ತೀನಿ ಚೆನ್ನಾಗಿ ಬಂದಿದೆಯಾ ಏನೋ ಅಂತ. ಗೈಸ್ ನಮಗೆ ಮನೆ ಮುಂದೆನೇ ಬಿಸಿಲು ಬರುತ್ತೆ. ಇಲ್ಲೇ ಹಾಸಿಗೆ ಎಲ್ಲ ಹಾಕೊಬಿಡ್ಬೋದು. ನೆನ್ನೆ ಎಲ್ಲ ಹಾಕಿದ್ದೆ ಹಾಸಿಗೆ, ಇವತ್ತು ಹಾಕಿಲ್ಲ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ವೆಯ್ಟ್ ಮಾಡ್ತಾಯಿರಿ.